ಅದೆಷ್ಟೇ ಬಾರಿ ದೇವರ ಜೊತೆ ಮುನಿಸಿಕೊಂಡರೂ ಕಷ್ಟ ಬಂದಾಗ ಮೊದಲು ನೆನಪಾಗುವುದು ದೇವರು. ಕಷ್ಟಗಳ ಕೊಡುವ ಸೂತ್ರಧಾರಿ ಅವನೇ, ಕಷ್ಟಗಳನ್ನು ಎದುರಿಸಲು ಜೊತೆಯಾಗುವ ಪಾತ್ರಧಾರಿ ಅವನೇ. ಎಲ್ಲರಿಗೂ ಶುಭ ಸುಪ್ರಭಾತ. ಓ ಮನುಜ, ನೀನು ತಿಳಿದು ಬದುಕು. ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಒಂದಿಲ್ಲ ಒಂದು ತಪ್ಪು ಮಾಡುತ್ತಾನೆ. ಕೆಲವು ತಪ್ಪುಗಳನ್ನು ತಿಳಿಯದೆ ಮಾಡುತ್ತಾನೆ, ಇನ್ನೂ ಕೆಲವು ತಪ್ಪುಗಳನ್ನು ತಿಳಿದು ಮಾಡುತ್ತಾನೆ. ಏಕೆಂದರೆ ಪರಿಸ್ಥಿತಿ ಹಾಗೆ ಇರಬಹುದು. ಅದಕ್ಕಾಗಿ ಕೊರಗುತ್ತಾ ಕುಳಿತರೆ ಜೀವನ ನಡೆಸಲು ತುಂಬಾ ಕಷ್ಟ. ನಾನು ಅಂಕಿತಾ ನಾಯ್ಕ್ ತಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇಂದು ನಾವು ಆರ್ಟ್ ಅಂಡ್ ಲಿಟರರಿ ಕ್ಲಬ್ನ ವಿದ್ಯಾರ್ಥಿಗಳು ದೇವರ ಯೋಜನೆ ಎಂದರೆ ಗಾಡ್ಸ್ ಪ್ಲಾನ್ ಕುರಿತು ಒಂದು ಕಿರುನಾಟಕವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಶಾಲೆಯ ಪ್ರಾಂಶುಪಾಲರಾದ ಡಾಕ್ಟರ್ ಸಿ.ಬಿ. ಪಾಟೀಲ್, ಶಿಕ್ಷಕೇತರ ವೃಂದ ಹಾಗೂ ನನ್ನ ಎಲ್ಲ ಆತ್ಮೀಯ ಮಿತ್ರರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ದೇವರೇ, ನಾವು ಬದುಕುತ್ತಿರುವುದು ನಿನ್ನ ಕರುಣೆಯೇ ಸರಿ. ಬನ್ನಿ ಹಾಗಾದರೆ ಈ ನಾಟಕವನ್ನು ವೀಕ್ಷಿಸೋಣ. ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಆ ದೇವರೇ ಪರೋಕ್ಷ ಕಾರಣ. ಇದಕ್ಕೆ ಏನೋ ಒಂದು ಕಾರಣ ಇದ್ದೇ ಇರುತ್ತದೆ. ಅದೇ ಆ ದೇವರ ಯೋಜನೆ. ಅದನ್ನು ಅರಿತು ನಾವು ನಡೆಯಬೇಕು. ದೇವಸ್ಥಾನದ ದೃಶ್ಯ. मन मंदिर में सजे बिहारी, मनमोहन तेरी छबियत प्यारी। मन मंदिर में सजे बिहारी, मनमोहन तेरी छबियत प्यारी। बंसी बजैया रास रचैया, तारनहार मेरे तुम ही के भैया। तुमसे बड़ा कहाँ कौन कन्हैया। श्री कृष्ण गोविंद हरे मुरारे, हे नाथ नारायण वासुदेवा। श्री कृष्ण गोविंद हरे मुरारे, हे नाथ नारायण वासुदेवा। देवकी नंदन तुमको वंदन, रखते सबकी लाज। सबके स्वामी अंतर्यामी, पूर्ण कीजिए काज। जय जनार्दना कृष्ण राधिकापते,
ದೈವ ಭಕ್ತ. ದೇವರನ್ನು ದಿನನಿತ್ಯ ಆರಾಧಿಸುತ್ತಿದ್ದ. ಅವನು ಒಂದು ದಿನ ದೇವಾಲಯಕ್ಕೆ ಹೋಗಿ ಹೀಗೆಂದ: ಭಗವಂತನೇ, ನೀನು ಈ 4 ಗೋಡೆಯ ಮಧ್ಯದಲ್ಲಿದ್ದು ಬೇಸತ್ತು ಬಿಟ್ಟಿದ್ಯಾ. ಸ್ವಲ್ಪ ಹೊರಗೆ ಹೋಗಿ ತಿರುಗಾಡಿ ಬಾ. ನಾನು ಅಲ್ಲಿಯವರೆಗೆ ನಿನ್ನ ಸ್ಥಾನದಲ್ಲಿರುತ್ತೇನೆ. ಆಗ ದೇವರು ಸರಿ ಎಂದು ಒಂದು ಮಾತನ್ನು ಹೇಳುತ್ತಾನೆ. ಸರಿ ಮಗು. ಕೃಷ್ಣ, ನೀನಾ? ಹಾ ಮಗು, ನಾನು ನಿನ್ನ ಕೃಷ್ಣ ಮಾತಾಡುತ್ತಿದ್ದೇನೆ. ನಿನ್ನ ಆಸೆಯಂತೆ ನೀನು ನನ್ನ ಸ್ಥಾನದಲ್ಲಿ ಒಂದು ದಿನದ ಮಟ್ಟಿಗೆ ಇದ್ದು ಇಲ್ಲಿ ಬರುವ ಎಲ್ಲಾ ಭಕ್ತರ ಮೊರೆಯನ್ನು ಆಲಿಸು. ಆದರೆ ಒಂದು ಮಾತು. ಏನದು ಕೃಷ್ಣ? ನೀನು ನನ್ನ ಸ್ಥಾನದಲ್ಲಿ ಇರಬಹುದು, ಆದರೆ ಏನು ಮಾಡುವಂತಿಲ್ಲ, ಏನು ಮಾತನಾಡುವಂತಿಲ್ಲ. ಆಯಿತು ಕೃಷ್ಣ. ಆಗ ಒಪ್ಪಿಕೊಂಡ ಭಕ್ತ ವಿಗ್ರಹ ರೂಪ ತಾಳಿ ಗುಡಿಯಲ್ಲಿ ನಿಂತುಕೊಂಡ. ಜೈ ಶ್ರೀ ಕೃಷ್ಣ. ಅಷ್ಟರಲ್ಲಿಯೇ ಒಬ್ಬ ದೊಡ್ಡ ಶ್ರೀಮಂತ ವ್ಯಾಪಾರಿ ದೇವರ ದರ್ಶನಕ್ಕೆ ಬಂದ. ದೇವರೇ, ನಿನ್ನ ಕೃಪೆಯಿಂದ ನನ್ನ ವ್ಯಾಪಾರವು ಚೆನ್ನಾಗಿ ನಡೆದಿದೆ. ಆ ಕಾರಣಕ್ಕಾಗಿ ಈ ಕಾಣಿಕೆ. ಹೀಗೆ ನನ್ನ ಮೇಲೆ ನಿಮ್ಮ ಕೃಪೆ ಇರಲಿ. ಆತ ಅವನ ಪರ್ಸ್ ಕೆಳಗೆ ಬೀಳುತ್ತದೆ. ವ್ಯಾಪಾರಿ ಇದನ್ನು ಅರಿಯದೆ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅಷ್ಟರಲ್ಲಿ ಮತ್ತೊಬ್ಬ ಭಕ್ತ ಬರುತ್ತಾನೆ. ಹೇ ದೇವರೇ, ನನ್ನ ಹೆಂಡತಿ ಮಕ್ಕಳು ಉಪವಾಸವಿದ್ದಾರೆ. ನಾನು ಅವರಿಗೆ ಏನಾದರೂ ಕೊಡುವಂತೆ ಮಾಡು ದೇವರೇ ಎಂದು ಬೇಡುತ್ತಾ ಹಿಂದಿರುಗುವಾಗ ಅವನಿಗೆ ಅಲ್ಲಿ ಬಿದ್ದ ಪರ್ಸ್ ಸಿಗುತ್ತದೆ. ಅದರಲ್ಲಿ ಸ್ವಲ್ಪ ಹಣವಿರುವುದನ್ನು ಕಂಡು ಸಂತೋಷದಿಂದ ಧನ್ಯವಾದ ತಿಳಿಸಲು ಹೋದ. ದೇವರೇ, ನೀನು ನನ್ನ ಪ್ರಾರ್ಥನೆಗೆ ಹೋಗೊಟ್ಟೆ. ನೀನು ಎಂತ ಅದ್ಭುತ ಮಾಡಿದೆಯಾ ದೇವರೇ, ಧನ್ಯವಾದಗಳು. ಆದರೆ ವಿಗ್ರಹವಾಗಿ ಕುಳಿತ ಭಕ್ತ, ಅರೆ ಇದೆಂತಹ ಆಟವಿದು, ಕಳ್ಳತನವಾಯಿತಲ್ಲ ಎಂದು ಹೇಳಿಕೊಳ್ಳುತ್ತಿರುವುದರಲ್ಲಿ ಒಬ್ಬ ನಾಡಿಕ ಭಕ್ತ ಅಲ್ಲಿಗೆ ಬಂದ. ಆತ 15 ದಿನಗಳಿಗಾಗಿ ಸಮುದ್ರಯಾನಕ್ಕೆ ಹೊರಟಿದ್ದ. ಆತ ದೇವರಲ್ಲಿ ಹೀಗೆ ಪ್ರಾರ್ಥಿಸಿದ: ಜೈ ಶ್ರೀಕೃಷ್ಣ. ದೇವರೇ, ನಾನು ಸಮುದ್ರಯಾನಕ್ಕೆ ಹೊರಟಿದ್ದೇನೆ. ನನ್ನ ಪ್ರಯಾಣ ಸಫಲವಾಗಲಿ. ಏನೇ ಅಪಾಯ, ನನ್ನನ್ನು ಎಲ್ಲ ಅಪಾಯದಿಂದ ರಕ್ಷಿಸಿ. ಅಷ್ಟರಲ್ಲಿಯೇ ವ್ಯಾಪಾರಿ ಪೊಲೀಸರೊಂದಿಗೆ ಅಲ್ಲಿಗೆ ಬಂದ. ಸರ್, ಬನ್ನಿ ಬನ್ನಿ. ನನ್ನ ನಂತರ ದೇವಸ್ಥಾನಕ್ಕೆ ಬಂದಿರುವವನು ಇವನೇ ನನ್ನ ಪರ್ಸ್ ಕದ್ದವನು ಎಂದು ಹೇಳಿ ನಾವಿಕನನ್ನು ತೋರಿಸಿದ. ನಾನೇನನ್ನು ಕದ್ದಿಲ್ಲ, ನಾನು ಕಳ್ಳನಲ್ಲ. ಈ ಎಲ್ಲ ದೃಶ್ಯಗಳು ದೇವರ ರೂಪ ತಾಳಿದ ಭಕ್ತನ ಮುಂದೆ ನಡೆಯುತ್ತಿತ್ತು. ಇದನ್ನು ನೋಡಿದ ಭಕ್ತ ಕೂಡಲೇ ಅಲ್ಲಿಂದ ಹೊರಗೆ ಬಂದ. ನಾವೀಗ ಪರ್ಸ್ ಕಳ್ಳತನ ಮಾಡಲಿಲ್ಲ. ಬದಲಾಗಿ ಇಲ್ಲಿ ಒಬ್ಬ ಬಡವ ಬಂದಿದ್ದ. ಅವನು ಇವರ ಪರ್ಸ್ ಕಳ್ಳತನ ಮಾಡಿದ್ದಾನೆ. ಹೋಗಿ ಅವನನ್ನು ಹಿಡಿಯಿರಿ. ಇಷ್ಟು ಹೇಳಿದ ನಂತರ ಪೊಲೀಸರು ಅವನ ವಿಳಾಸ ಹುಡುಕಿ ಆ ಬಡ ಭಕ್ತನನ್ನು ಹಿಡಿದರು. ನಾವಿಕನನ್ನು ಬಿಡಲಾಯಿತು. ಈಗ ಸಂಜೆಯ ಸಮಯ. ದೇವರು ಮಂದಿರಕ್ಕೆ ಹಿಂದಿರುಗಿದರು.
ತಮ್ಮ ಸ್ಥಳದಲ್ಲಿ ವಿರಾಜಮಾನರಾದರು. ಭಕ್ತ ತನ್ನ ಸ್ಥಳದಲ್ಲಿ ನಿಂತುಕೊಂಡ. ಭಕ್ತ ಸಂತೋಷದಿಂದ ನಡೆದ ಘಟನೆಯನ್ನು ಹೇಳಿದ. ಇದನ್ನು ಕೇಳಿದ ಭಗವಂತನು, ಅಯ್ಯೋ ಮೂರ್ಖ, ನಾನು ನಿನಗೆ ಹೇಳಿದ್ದೆ ನೀನು ನನ್ನ ಸ್ಥಾನದಲ್ಲಿ ಇರಬಹುದು, ಆದರೆ ಏನು ಮಾಡುವಂತಿಲ್ಲ, ಏನು ಮಾತನಾಡುವಂತಿಲ್ಲ ಎಂದು. ನೀನು ನಾನು ಮಾಡಿದ ಯೋಜನೆಯನ್ನು ಹಾಳು ಮಾಡಿದ್ದೀಯ. ನಾನೇನು ಅಂತ ತಪ್ಪು ಮಾಡಿದ್ದೇನೆ? ಹಾಗಾದರೆ ನಿಮ್ಮ ಯೋಜನೆ ಏನಾಗಿತ್ತು? ವ್ಯಾಪಾರಿ ತನ್ನ ಪರ್ಸ್ ಕಳೆದುಕೊಂಡ. ಅದರಿಂದ ಅವನಿಗೆ ಅಷ್ಟೇನು ಇಷ್ಟವಾಗಲಿಲ್ಲ. ಅದರಲ್ಲಿ ಹೇಳುವಷ್ಟು ಹಣವೂ ಇರಲಿಲ್ಲ. ಆದರೆ ಅವನ ನಂತರ ಬಂದ ಬಡ ಭಕ್ತನಿಗೆ ಅದರ ಅವಶ್ಯಕತೆ ಇತ್ತು. ತದನಂತರ ಬಂದ ನಾವಿಕ ಭಕ್ತ ಒಂದು ಸಮುದ್ರಯಾನಕ್ಕೆ ಹೊರಟಿದ್ದ. ಅಲ್ಲಿ ಒಂದು ದೊಡ್ಡ ಪ್ರಮಾಣದ ಚಂಡಮಾರುತ ಬರುವಂತಿತ್ತು. ನೀನು ಆ ನಾವಿಕ ಭಕ್ತ ಚಂಡಮಾರುತದಲ್ಲಿ ಸಿಕ್ಕಿ ಸಾಯುವಂತೆ ಮಾಡಿದ್ದೀಯ. ಅವನು ಜೈಲಿಗೆ ಹೋಗಿದ್ದರೆ ಸ್ವಲ್ಪ ದಿನದ ನಂತರ ನಿರಪರಾಧಿ ಎಂದು ಹೊರಬರುತ್ತಿದ್ದ. ಈಗ ಅವನ ಕುಟುಂಬವೂ ಸಹ ಅನಾಥವಾಗಿ ಹೋಗಿದೆ. ಆ ಕಡೆ ಆ ಬಡ ವ್ಯಾಪಾರಿ ತನ್ನ ಹೆಂಡತಿ ಮಕ್ಕಳೊಂದಿಗೆ ಖುಷಿಯಾಗಿ ಇರುವ ಬದಲು ಜೈಲಿನಲ್ಲಿ ವಾಸವಾಗಿದ್ದಾನೆ. ಇದನ್ನು ಕೇಳಿದ ಭಕ್ತನಿಗೆ ತುಂಬಾ ಬೇಸರವಾಯಿತು. ಆತ ಭಗವಂತನಿಗೆ ಕ್ಷಮೆ ಕೋರಿದನು. ಅಯ್ಯೋ ದೇವರೇ, ನನ್ನಿಂದ ಎಂತ ದೊಡ್ಡ ತಪ್ಪಾಯಿತು. ನನಗೆ ನಿಮ್ಮ ಯೋಜನೆ ತಿಳಿಯದಾಯಿತು. ಆದರೆ ನಾನು ಅನ್ಯಾಯವನ್ನು ಸರಿಪಡಿಸಲು ಹೋದೆ. ಕ್ಷಮಿಸು ದೇವರೇ, ಕ್ಷಮಿಸು. ಈಗ ಸಮಯ ಮೀರಿ ಹೋಗಿದೆ. ನಾನು ಇಲ್ಲಿ ಬರುವ ಎಲ್ಲ ಭಕ್ತರ ಮೊರೆಯನ್ನು ಆಲಿಸುತ್ತಿರುತ್ತೇನೆ. ಅದಕ್ಕೆ ಸಮಯ ಬಂದಾಗ ಉತ್ತರಗಳನ್ನು ನೀಡುತ್ತೇನೆ. ಜೈ ಶ್ರೀ ಕೃಷ್ಣ. ಪ್ರಿಯರೇ, ಈ ಕಿರುರೂಪಕ ನಾಟಕದಿಂದ ಸಿಗುವ ನೀತಿ ಏನೆಂದರೆ, ದೇವರು ನಮ್ಮ ಜೀವನದಲ್ಲಿ ಏನು ಆಗಬೇಕು, ಯಾವಾಗ ಆಗಬೇಕು, ಹೇಗೆ ಆಗಬೇಕು, ಯಾರ ಮುಖಾಂತರ ಆಗಬೇಕು ಎಂಬುದರ ಯೋಜನೆ ಮಾಡಿರುತ್ತಾನೆ. ದೇವರ ಯೋಜನೆ ಇಲ್ಲದೆ ಒಂದು ಹುಲ್ಲುಕಡ್ಡಿಯೂ ಸಹ ಅನುಮಾನಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಮ್ಮ ಜೀವನವನ್ನು ದೇವರ ಯೋಜನೆಯಂತೆ ನಡೆಸಿ ಸಾರ್ಥಕಗೊಳಿಸೋಣ. बराबर सोलो ने वीडियो काय म्हणे तो राहुल हे डान्स तर सावकाश तर बंद करते भाई हे ऑफ कर बरोबर मी नंबर मिळाला
ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು, ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು. ಕೆಲಸ ನಿನದೆ ಫಲವು ನಿನದೆ ಛಲದ ಒಡೆಯ ನೀನು, ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು. ಬಿಡು ಮತಗಳ ಜಗಳ, ಇದೇ ಕೆಲಸವು ಬಹಳ ಅಂತ ಹೋಲಿಸಲು ಮರುಳ, ಇರೋ ಮಾರ್ಗವು ಸರಳ ನನ್ನ ಸೇರಲು ದಾರಿಯು ನೂರು, ಅದಕ್ಕೆ ಪ್ರತೀಕ ಜಗರು. ಅಣು 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 ಒಳಗೆ ಕುಳಿತಿರುವೆ कैमरा ऑफ की फोटो करना बंद करो। एक काट ಸಿಗಲಾರದು. ಚಿಂತೆ ಬಿಡು, ಜೀವನದಲ್ಲಿ ಬರುವುದೆಲ್ಲವ ಬಂದಂತೆ ಸ್ವೀಕರಿಸು. ಎಲ್ಲರಿಗೂ ಶುಭೋದಯ. ದೇವರ ಆಟ ಯಾರು ಬಲ್ಲರು, ಅವಕಾಶ ಸಿಕ್ಕಾಗ ಸದುಪಯೋಗ ಪಡೆಯಬೇಕಷ್ಟೇ. ಇರುವ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿ ಬೇರೆಯವರಿಗೆ ಖುಷಿ ಕೊಟ್ಟು ಇರುವುದಕ್ಕೆ ಕಲಿಯೋಣ. ಏಕೆಂದರೆ ಮರಳಿ ನಮಗೆ ಬರುವುದು ನೆನಪುಗಳು ಮಾತ್ರ, ಸಮಯವಲ್ಲ. ಆದ್ದರಿಂದ ನಾವೆಲ್ಲರೂ ಆ ದೇವರ ಯೋಜನೆಯಂತೆ ನಡೆಯೋಣ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮವನ್ನು ನಿರ್ವಹಿಸಲು ಅನುಮತಿ ನೀಡಿದ ಶಾಲೆಯ ಪ್ರಾಂಶುಪಾಲರಾದ ಡಾಕ್ಟರ್ CB ಪಾಟೀಲ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದಗಳು. ಶಾಂತಚಿತ್ತರಿಗೂ ಹೃದಯ ಸ್ಪರ್ಶಿ ಧನ್ಯವಾದಗಳು. ಹುಸಿ ನಗುತ್ತಾ ಬಂದೇವ, ನಸು ನಗುತ್ತಾ ಬಾಳೋಣ, ತುಸು ನಗುತ್ತಾ ತೆರಳೋಣ ಎಂಬ ದರಾಬೇಂದ್ರೆಯವರ ವಾಕ್ಯದೊಂದಿಗೆ ಈ ಕಾರ್ಯಕ್ರಮವನ್ನು ತೆರೆ ಎಳೆಯೋಣ. ಧನ್ಯವಾದಗಳು.